ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಹೇಗಿದ್ದೀರಾ? ವೆಲ್ಕಮ್ ಟು ಮಹೇಶ್ ಚಾನಲ್ ಬ್ಲಾಗ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಾನು ನಿಮಗೆ ಇವತ್ತೊಂದು ಅಗ್ರಿಕಲ್ಚರಲ್ಲಿ ಬೆಳೆಯುವಂಥ ಒಂದು ಮೆಕ್ಕೆಜೋಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೆಕ್ಕೆಜೋಳ ಅಂದರೆ ರೆಗ್ಯುಲರಾಗಿ ತಿನ್ನಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಕ್ಕೆಜೋಳ ಅಲ್ಲ. ಇದು ಅಡುಗೆ ಅಥವಾ ಏನೋ ಒಂದು ಔಷಧಿ ರೂಪದಲ್ಲಿ ತಯಾರಾಗ್ತಕ್ಕಂಥ ಮೆಕ್ಕೆಜೋಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದೇ ನೋಡಿ, ಇದೇ ಮೆಕ್ಕೆಜೋಳ. ಇದು ಹೆಂಗಪ್ಪ ಅಂದರೆ, ರೆಗ್ಯುಲರ್ ಇರ್ತಕ್ಕಂಥ ಮೆಕ್ಕೆ ಬೀಜ ಥರನೇ ಇರುತ್ತೆ. ಇದು ಅದನ್ನು ಯಾವ ರೀತಿ ಬೆಳಿತೀವಿ ಅದೇ ರೀತಿ ಬೆಳಿಬೇಕು. ಆದರೆ ಇದನ್ನು ಈ ತೆನೆ ದಪ್ಪ ಹಾಕಿ ಬಿಡಬಾರ್ದು. ಇದು ಎಳೆ ತೆನೆ ಇರ್ತಾಗಿನ ನಾವು ಮುರಿಯಬೇಕು. ಇದು ಹೆಂಗೆ ಮುರಿಯೋದಪ್ಪ ಅಂದರೆ, ಇದು ಮೆಕ್ಕೆಜೋಳ ಒಂದು ದೊಡ್ಡದಾದ ನಂತರ ಮೇಲ್ಗಡೆ ತುರಾಯಿ ಬರುತ್ತೆ. ಅದನ್ನು ತುರಾಯಿ ಮುರಿದ ನಂತರ ಇವು ತೆನೆ ಸ್ಟಾರ್ಟ್ ಆಗ್ತವೆ. ಈ ರೀತಿ ತೆನೆ ಸ್ಟಾರ್ಟ್ ಆದ ನಂತರ ಗಿಡದಿಂದ ಮುರಿಬೇಕು. ನಂತರ ತಂದು ಅದನ್ನು ಮನೆಯಲ್ಲಿ ಈ ರೀತಿ ಸುಲಿಬೇಕು. ಸುಲಿದ ನಂತರ ಈ ಥರ ಸೆಪ್ಪೆ ಎಲ್ಲ ಸಿಗುತ್ತೆ. ಇದನ್ನು ನಾವು ದನಕರುಗಳಿಗೆ ಮೇವಾಗಿ ಉಪಯೋಗಿಸ್ಬೋದು. ಮತ್ತು ಇಲ್ಲಿ ಏನಪ್ಪ ಅಂದರೆ ವಿಶೇಷ ಅಂದರೆ, ಈ ತೆನೆಯನ್ನು ತಿನ್ನಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ಅದು ಕೆಲವೊಂದು ಬಾಜಿ ಕೂಡ ಮಾಡ್ತಾರೆ ಅಂತ ಕೇಳಿಪಟ್ಟೀನಿ, ಬಟ್ ನಾವು ನೋಡೇ ಇಲ್ಲ. ಮತ್ತು ನಮ್ಮ ಕಡೆ ಈ ಕಡೆ ಬೆಳಗಾಂ ಡಿಸ್ಟ್ರಿಕ್ಟ್ ಜಾಸ್ತಿ, ಬೆಳಗಾಂ ಅಂದರೆ ಚಿಕ್ಕೋಡಿ ಭಾಗ, ನಿಪ್ಪಾಣಿ ಭಾಗ ಜಾಸ್ತಿ ಇದನ್ನು ಬೆಳಿತಾರೆ. ಇದಕ್ಕೆ ಸಲಾಯಿನ ತೆನೆ ಕೂಡ ಅಂತ ಕರೀತಾರೆ. ಈ ರೀತಿ ಇರುತ್ತೆ ನೋಡ್ರಿ. ಇದು ಹೆಂಗಪ್ಪ ಅಂದರೆ, ಇದು ಬೀಜ ತೊಗೋಬೇಕಾದ್ರೆ 500 ರೂಪಾಯಿ ಕೆಜಿ ನಮಗೆ ಬೀಜ ಕೊಡ್ತಾರೆ. ಮತ್ತು ರೈತ ಕಡೆಯಿಂದ ಅವರು 45 ರೂಪಾಯಿ ಕೆಜಿ ಮತ್ತು ರಿಟರ್ನ್ ಪರ್ಚೇಸ್ ಮಾಡ್ತಾರೆ. ಇದಕ್ಕಂತ ಸಲಾಯಿನ ತೆನೆ, ಏನು ನೋಡಿ ಸಲಾಯಿನ ತೆನೆ ಈ ರೀತಿ ಇರುತ್ತೆ. ಇದನ್ನು ಒಂದು ದಿವಸ ಬಿಟ್ಟು ಒಂದು ದಿವಸ, 2 ದಿವಸಕ್ಕೆ ಮುರಿಬೇಕಾಗತ್ತೆ. ಹಾಗೆ ಬಿಟ್ಟರೆ ಕೂಡ ಅದು ತೆನೆ ಬಿರ್ಸಾಗಿ ಕೊಡುತ್ತೆ. ಅದು ಆವಾದ ನಂತರ ಇದಕ್ಕೆ ಬೆಲೆ ಬರೋಲ್ಲ. ಇದು ನಾವು ಎಷ್ಟು ಎಳೆಯಾಗಿ ಮುರಿತೀವಿ ಅಷ್ಟೇ ಚೆನ್ನಾಗಿ ಎ ಅಂತ ಮಾಡಿರ್ತಾರೆ. ಎ ಮತ್ತು ಬಿ ಅಂತ ಮಾಡಿರ್ತಾರೆ. ಈ ಬಿ ಅಂದರೆ ಈ ರೀತಿ ಸ್ವಲ್ಪ ಕಾಳು ದಪ್ಪ ಕಾಂತ ನೋಡಿ, ಇದಕ್ಕೆ ಬಿ ಅಂತ ಅನ್ಬೋದು. ಆಮೇಲೆ ಇದು ಎ, ಇಂಥವಕ್ಕೆಲ್ಲ ಎ ಅಂತ ಕರೀತಾರೆ. ಬಿ ಅಂದರೆ ಅದಕ್ಕೆ ಮತ್ತು ರೇಟ್ ಕಮ್ಮಿ ಆಗೈತಿ. ಎ ಅಂದರೆ ಸ್ವಲ್ಪ ರೇಟ ಜಾಸ್ತಿ ಇರೋದು. ಇದು ನೋಡಿರಿ, ಈ ರೀತಿ ಇದಕ್ಕೆ ಸಲಾಯಿನ ತೆನೆ ಅಂತಾರೆ. ಇವರು ನಮ್ಮ ಮಿಸ್ಸಸ್ಸು ಉಮಾಶ್ರೀ ಅಂತ, ಇವರು ಕೂಡ ಅದನ್ನ ಇದಕ್ಕೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ನಮ್ಮ ವಿಡಿಯೋ ಹೇಗಿತ್ತಂತ. ವಿಡಿಯೋ ನಿಮಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಬೆಳೆಯೋ ಥರ ಮಾಡಿ. ಥ್ಯಾಂಕ್ ಯು.